ನಮಸ್ಕಾರ. ಹುಡುಕಾಟ ಪುಸ್ತಕದ ಮೊದಲನೇ ಅಧ್ಯಾಯ. ಚಿನ್ನದ ಊರು ಎಲ್ಡೊರಾಡೊ. ಎಲ್ಡೊರಾಡೊ ಹೆಸರನ್ನು ಅನೇಕರು ನಾನಾ ಸಂದರ್ಭಗಳಲ್ಲಿ ಕೇಳಿರಬಹುದು. ನಾನು ಕೆಲವಾರು ಹೋಟೆಲುಗಳಿಗೆ, ಅಂಗಡಿಗಳಿಗೆ ಈ ಹೆಸರಿಟ್ಟಿರುವುದನ್ನು ನೋಡಿದ್ದೇನೆ. ಇದರ ಅರ್ಥ ಏನು? ಈ ಸ್ಪ್ಯಾನಿಷ್ ಭಾಷೆಯ ಹೆಸರನ್ನು ಏಕೆ ಇಟ್ಟುಕೊಂಡಿದ್ದಾರೆ ಎಂದು ಎಷ್ಟೋ ಸಾರಿ ಯೋಚಿಸಿದ್ದೆ. ಇಲ್ಲಿಂದ ಶುರುವಾದ ನನ್ನ ಕುತೂಹಲ ಹುಡುಕಾಟಗಳಿಂದ ದೊಡ್ಡದೊಂದು ರಹಸ್ಯಮಯ ಹೃದಯಂಗಮ ಕಥೆಯೇ ನನ್ನೆದುರು ತೆರೆದುಕೊಂಡಿತು. ಅದೇ ಎಲ್ಡೊರಾಡೊ ಕತೆ. ಮನುಷ್ಯನ ಚಿನ್ನದ ಆಸೆ ಮತ್ತು ಚಿನ್ನದ ಹುಡುಕಾಟ ಅವನನ್ನು ಅಸಾಧ್ಯ ಅನ್ವೇಷಣೆಗಳಿಗೆ, ಸಾಹಸಗಳಿಗೆ ಈ ಶತಮಾನದ ಪೂರ್ವಾರ್ಧದಲ್ಲಿ ಒಯ್ದಿದ್ದು ನಾವು ನೋಡಬಹುದು. ಆದರೆ ಎಲ್ಡೊರಾಡೊ ಕತೆ ಶುರುವಾಗಿದ್ದು ಈ ಶತಮಾನದಲ್ಲಿ ಅಲ್ಲ, ಇದು ಕಳೆದ ಶತಮಾನಗಳಿಂದ ಮುಂದುವರಿದು ಬಂದಿದ್ದು. ಈ ಚಿನ್ನದ ಹುಡುಕಾಟಕ್ಕೆ ಸಿಕ್ಕ ಅನೇಕ ನಿಧಿ ಸಂಶೋಧಕರು ದಕ್ಷಿಣ ಅಮೆರಿಕದ ಅಗಮ್ಯ ಕಾಡುಗಳಲ್ಲಿ, ದುರ್ಗಮ ಆಂಡೀಸ್ ಪರ್ವತ ಶ್ರೇಣಿಗಳಲ್ಲಿ ಪಡಬಾರದ ಪಾಡು, ಕಷ್ಟನಷ್ಟಗಳನ್ನು ಅನುಭವಿಸಿದ್ದಾರೆ. ಮಾಡಬಾರದ ಕೊಲೆ, ಕ್ರೌರ್ಯಗಳನ್ನು ಎಸಗಿದ್ದಾರೆ. ಈ ಪ್ರಯತ್ನದಲ್ಲಿ ಅರ್ಧಕ್ಕರ್ಧ ಜನ ಸತ್ತೂ ಹೋಗಿದ್ದಾರೆ. ಎಲ್ಡೊರಾಡೊ ಒಟ್ಟಿನಲ್ಲಿ ರಕ್ತಸಿಕ್ತವಾದ, ದಿಗಿಲುಗೊಳಿಸುವ ರೋಮಾಂಚಕ ಕತೆ. ಪೆಸ್ಟರ್ ಜಾನ್, ಮಾರ್ಕೊ ಪೋಲೊ, ಇಬೆನ್ ಬತೂತಾ, ಅಲ್ ಬರೋನಿ ಮೊದಲಾದ ಮಹಾನ್ ಪ್ರವಾಸಿಗಳು ಏಷ್ಯಾ, ಆಫ್ರಿಕಾಗಳ ತಮ್ಮ ಪ್ರವಾಸ ಕಥನಗಳಲ್ಲಿ ಸಾಲಮನ್ ದೊರೆಯ, ಚೆಂಗೇಸ್ ಖಾನನ, ಭಾರತದ ಚಕ್ರವರ್ತಿಗಳ, ಸುವರ್ಣ ನಗರಿಗಳ ಸಾಮ್ರಾಜ್ಯಗಳ ಬಗ್ಗೆ ಸಾಕಷ್ಟು ಪ್ರಸ್ತಾಪಿಸಿ ಜಗತ್ತಿನ, ಅದರಲ್ಲೂ ಪಾಶ್ಚಿಮಾತ್ಯರ ಸುವರ್ಣ ತೃಷೆಯನ್ನು ಕೆರಳಿಸಿದ್ದರು. ಕಳೆದ ಶತಮಾನಗಳ ಹೊಸ ಹೊಸ ಭೂಖಂಡಗಳ ಅನ್ವೇಷಣೆ ಮತ್ತು ವಸಾಹತುಶಾಹಿಯ ಪ್ರಾರಂಭಕ್ಕೆ ಈ ಸುವರ್ಣ ತೃಷೆ ಒಂದು ಪ್ರಮುಖ ಕಾರಣ. ಆದರೆ ಎಲ್ಡೊರಾಡೊದ ಸುವರ್ಣ ಸಂಮೋಹನ ಶುರುವಾಗಿದ್ದು ಏಷ್ಯಾ, ಆಫ್ರಿಕಾಗಳಿಂದಲ್ಲ, ದಕ್ಷಿಣ ಅಮೆರಿಕಾದ ದಂತಕಥೆಯೊಂದರಿಂದ. ಈ ಸುವರ್ಣ ನಗರಿಯ ಹುಚ್ಚು ಬಿಳಿಯರಿಗೆ ಹಿಡಿದ ಸ್ಪಷ್ಟ ದಾಖಲೆ ಚಾರಿತ್ರಿಕವಾಗಿ ನಮಗೆ ದೊರೆಯುವುದು 1530ರಷ್ಟು ಹಿಂದೆ, ಅಂದರೆ ಸುಮಾರು ಇಲ್ಲಿಂದ 500 ವರ್ಷಗಳ ಹಿಂದೆ. ಸ್ಪೇನಿನ ಸಾಹಸಿ ಫ್ರಾನ್ಸಿಸ್ಕೊ ಪಿಸಾರೊ 180 ಜನ ಸೈನಿಕರೊಂದಿಗೆ ಇಂಕಾ ಸಾಮ್ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಸ್ಪೇನಿನಿಂದ ಪನಾಮ ಮುಖಾಂತರ ದಕ್ಷಿಣ ಅಮೆರಿಕಾದ ಕಡೆಗೆ ಹೊರಟ. ಆತನೇನು ವಿದ್ಯಾವಂತನಲ್ಲ, ನಿರಕ್ಷರ ಕುಕ್ಷಿಯಾದರೂ ಸಮರ ವಿದ್ಯೆಯಲ್ಲಿ ಪಾರಂಗತ. ದಕ್ಷಿಣ ಅಮೆರಿಕಾದ ಅಗಾಧ ವಿಸ್ತೀರ್ಣಕ್ಕೂ ಇಂಕಾಗಳ ವಿಸ್ತಾರ ಸಾಮ್ರಾಜ್ಯಕ್ಕೂ ಹೋಲಿಸಿದರೆ ಪಿಸಾರೊನ 180 ಜನ ಸೈನಿಕರ ಸೈನ್ಯ ಹಾಸ್ಯಾಸ್ಪದ ಮೊತ್ತವಾಗಿತ್ತು. ಆದರೆ ಅವರೆಲ್ಲ ಯುದ್ಧ ವಿದ್ಯೆಯಲ್ಲಿ ಪಾರಂಗತರಾದ, ಸೈನ್ಯದ ಶಿಸ್ತು, ವ್ಯೂಹ, ನಿಯಮಗಳನ್ನು ಅರಿತ ಧೈರ್ಯಶಾಲಿಗಳಾಗಿದ್ದರು. ಪಿಸಾರೊನಂತಹ ಕಮಾಂಡರಿನ ನೇತೃತ್ವದಲ್ಲಿ ಇಂಥ ಚಿಕ್ಕ ಸೈನ್ಯದ ತುಕಡಿ ಅಸಾಧ್ಯಗಳನ್ನು ಸಾಧಿಸಬಲ್ಲದು ಎನ್ನುವುದಕ್ಕೆ ಪಿಸಾರೊ ಚರಿತ್ರೆಯೇ ಉದಾಹರಣೆಯಾಗಿದೆ. ಇಲ್ಲಿ ಇಂಕಾ ಸಾಮ್ರಾಜ್ಯ ಅಂತ ಒಂದು ಮೆನ್ಷನ್ ಆಗಿದೆ. ಇಂಕಾ ಸಾಮ್ರಾಜ್ಯದ ಬಗ್ಗೆ ನಾನೊಂದಿಷ್ಟು ಡೀಟೇಲ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ದಕ್ಷಿಣ ಅಮೆರಿಕದ ಖಂಡದಲ್ಲಿ 13ನೇ ಶತಮಾನದಲ್ಲಿ ಉದಯಗೊಂಡ ಅತಿ ದೊಡ್ಡ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು, ಅಥವಾ ನಾಗರಿಕತೆ ಅಂತಲೂ ಹೇಳ್ಬೋದು. ಇವರ ಒಂದು ಅಫಿಷಿಯಲ್ ಲ್ಯಾಂಗ್ವೇಜು ಕುಶುವ ಅಂತ. ಇದು ಉದಯಗೊಂಡಿದ್ದು 1438ರಲ್ಲಿ. 1533ವರೆಗೂ ಈ ಸಾಮ್ರಾಜ್ಯ ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳ್ತಾರೆ. ಈಗಿನ ಪೆರು ದೇಶದ ಪೆರು ದೇಶ ಏನಿತ್ತಲ್ಲ, ಆ ದೇಶದ ಆಂಡಿಯನ್ ಮೌಂಟೇನ್ ರೇಂಜ್ ನಲ್ಲಿ ಈ ಸಾಮ್ರಾಜ್ಯ ಉದಯವಾಗಿತ್ತು. ಇದರ ರಾಜಧಾನಿ ಕುಸ್ಕೋ ಅಂತ ಹೇಳಿ. ಬಹಳ ವ್ಯವಸ್ಥಿತವಾದಂತಹ ನಗರ ವ್ಯವಸ್ಥೆಯನ್ನು ಹೊಂದಿದ್ದಂತಹ ಸಾಮ್ರಾಜ್ಯ ಇದು. ಅಂತಹ ದುರ್ಗಮ ಆಂಡೀಸ್ ಪರ್ವತಗಳ ಶ್ರೇಣಿ ಅಥವಾ ಅದರ ಪರ್ವತಗಳ ಮೇಲೆ ಸಹ ವ್ಯವಸ್ಥಿತವಾದಂತಹ ನಗರಗಳನ್ನು ಸೃಷ್ಟಿಸಿದ್ದಕ್ಕೆ, ಅಂದರೆ ನಿರ್ಮಾಣ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಮಚು ಪಿಚ್ಚು ಅನ್ನೋಂತಹ ಒಂದು ನಗರವನ್ನು ನಾವಲ್ಲಿ ನೋಡಬಹುದು. ಅದು ವಿಶ್ವದಲ್ಲೇ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳಲ್ಪಡುತ್ತೆ. ಇದು ಇಂಕಾ ಸಾಮ್ರಾಜ್ಯದ ಒಂದು ಕಳೆದು ಹೋದಂತಹ ಸಿಟಿ ಅಂದರೆ ಲಾಸ್ಟ್ ಸಿಟಿ ಆಫ್ ಇಂಕಾಸ್ ಅಂತಲೇ ಫೇಮಸ್ ಅಂತ ಹೇಳ್ಬೋದು ಈ ಸಿಟಿ. ಇದು ಒಂದು ಇಂಕಾ ಸಾಮ್ರಾಜ್ಯದ ಒಂದು ಬಹಳವೇ ಚಿರಪರಿಚಿತವಾದಂತಹ ಒಂದು ಕುರುಹು. ಯಾವುದು ಇದು ಮಚು ಪಿಚ್ಚು ಅನ್ನೋ ಸಿಟಿ. ಅಂತಹ ದುರ್ಗಮ ಆಂಡೀಸ್ ಪರ್ವತಗಳು ಅದರ ಕಣಿವೆಗಳಿಂದ ಹಾದು ಹೋಗಿ ಟನ್ಗಟ್ಟಲೆ ತೂಕ ಇರೋಂತಹ ಕಲ್ಲುಗಳನ್ನ ಹೊತ್ತುಕೊಂಡು ಹೋಗಿ ಅಲ್ಲಿ ನಿರ್ಮಾಣ ಮಾಡಿದಂತಹ ಈ ನಗರ ಇದಾಗಿತ್ತು ಮಚು ಪಿಚ್ಚು ಅನ್ನೋದು. ಇದರಲ್ಲೇ ಇಂಕಾಗಳ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು, ಎಷ್ಟು ಶ್ರೀಮಂತವಾಗಿತ್ತು, ಎಷ್ಟು ವಿಸ್ತಾರವಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಬಹುದು. ಈಗ ಕತೆಗೆ ಬರೋಣ.
ಆಗ ದಕ್ಷಿಣ ಅಮೆರಿಕದ ವಾಯುವ್ಯ ಭಾಗದಲ್ಲಿ ಈಗಿನ ಕೊಲಂಬಿಯಾ ದೇಶ ಇರುವಲ್ಲಿ ಇಂಕಾ ಚಕ್ರವರ್ತಿಯ ರಾಜಧಾನಿ ಇತ್ತು. ಆ ಚಕ್ರವರ್ತಿಯ ಹೆಸರು ಅಟಹುಲ್ಪಾ. ಪಿಸಾರೋ ಬಳಿ ಮದ್ದುಗುಂಡು, ಬಂದೂಕು, ಕುದುರೆಗಳು ಇದ್ದುವು. ಆಧುನಿಕ ಯುದ್ಧ ಸಲಕರಣೆಗಳಿಗೆ, ಸಮರ ವಿಧಾನಕ್ಕೆ ತೀರಾ ಅಪರಿಚಿತರಾದ ಇಂಕಾ ಸೈನಿಕರು ಇವರ ಪುಟ್ಟ ಸೈನ್ಯದ ತುಕಡಿಯ ಮಿಂಚಿನ ಆಕ್ರಮಣದ ವಿರುದ್ಧ ಹೋರಾಡಲು ಸಾಧ್ಯವಾಗಲೇ ಇಲ್ಲ. ಪಿಸಾರೋ ನೆಟ್ಟಗೆ ಹೋಗಿ ಇಂಕಾ ಚಕ್ರವರ್ತಿ ಅಟಹುಲ್ಪಾನನ್ನು ಸೆರೆ ಹಿಡಿದೇ ಬಿಟ್ಟ. ಚಕ್ರವರ್ತಿಯನ್ನು ಸೆರೆ ಹಿಡಿದ ನಂತರ ಕೆಲವು ಆಶ್ಚರ್ಯಕಾರಕ ಘಟನೆಗಳು ಪಿಸಾರೋ ಮತ್ತು ಅವನ ಸೈನಿಕರ ಸುವರ್ಣತೃಷೆಯನ್ನು ಹಿಂಗಿಸುವುದರ ಬದಲು ಜ್ವಾಲಾಮಯವಾಗಿ ಹೊತ್ತಿ ಉರಿಯುವಂತೆ ಮಾಡಿದುವು. ಚಕ್ರವರ್ತಿ ಅಟಹುಲ್ಪಾನನ್ನು ಪಿಸಾರೋ ಕಡೆಯವರು ದೊಡ್ಡ ಕೋಣೆಯೊಂದರಲ್ಲಿ ಸೆರೆಯಿಟ್ಟಿದ್ದರು. ಅಟಹುಲ್ಪಾ ತನ್ನನ್ನು ಬಿಡುಗಡೆ ಮಾಡುವಂತೆ ಕೇಳಿಕೊಂಡು ಅದಕ್ಕೆ ಬದಲಾಗಿ ತನ್ನನ್ನು ಸೆರೆಯಿಟ್ಟಿರುವ ಕೋಣೆ ಭರ್ತಿಯಾಗುವಷ್ಟು ಚಿನ್ನಾಭರಣಗಳನ್ನು, ಅದರ ಪಕ್ಕದ ಕೋಣೆ ಭರ್ತಿಯಾಗುವಷ್ಟು ಬೆಳ್ಳಿಯನ್ನು ಕೊಡುವುದಾಗಿ ಕೇಳಿಕೊಂಡ. 22 ಅಡಿ ಉದ್ದ, 17 ಅಡಿ ಅಗಲ, 11 ಅಡಿ ಎತ್ತರ ಇದ್ದ 2 ಕೋಣೆಗಳ ಭರ್ತಿ ಚಿನ್ನ ಮತ್ತು ಬೆಳ್ಳಿ ಎಂದ ಕೂಡಲೇ ಪಿಸಾರೋ ಮತ್ತು ಅವನ ಕಡೆಯವರಿಗೆ ಹೃದಯವೇ ಬಾಯಿಗೆ ಬಂತು. ಚಕ್ರವರ್ತಿ ಆಡಿದ ಮಾತಿನಂತೆ ನಡೆದುಕೊಂಡು ಅವೆರಡು ಕೋಣೆಗಳ ಭರ್ತಿ ಚಿನ್ನ ಬೆಳ್ಳಿ ತುಂಬಿಸಿ ಪಿಸಾರೋಗೆ ಒಪ್ಪಿಸಿದ. ಪಿಸಾರೋ ಅದನ್ನೆಲ್ಲ ಕಾಯಿಸಿ ಕರಗಿಸಿ ಸಾಗಿಸಲು ಸುಲಭವಾಗುವಂತೆ ಚಿನ್ನ ಬೆಳ್ಳಿ ಗಟ್ಟಿಗಳನ್ನು ಮಾಡಿದ. ಚಕ್ರವರ್ತಿಯನ್ನು ಮಾತ್ರ ಬಿಡುಗಡೆ ಮಾಡಲೇ ಇಲ್ಲ. ಅವನು ಅವನ ಸೈನಿಕರು ಚಕ್ರವರ್ತಿಯ ಶಿರಚ್ಛೇದನ ಮಾಡಿದರು. ಚಕ್ರವರ್ತಿ ಕೊಟ್ಟ ಚಿನ್ನ ಅವರಲ್ಲಿ ದುರಾಸೆಯ ದಾವಾಗ್ನಿ ಹೊತ್ತಿಸಿತ್ತು. ಸ್ಪೇನಿನ ಈ ಸೈನ್ಯಕ್ಕೆ ಹೆಚ್ಚು ಹೆಚ್ಚು ಚಿನ್ನ ಸಿಕ್ಕ ಹಾಗಿದ್ದರೆ ಇನ್ನೆಲ್ಲೋ ಇನ್ನೂ ಹೆಚ್ಚು ಚಿನ್ನ ಇದ್ದೇ ಇರಬೇಕಲ್ಲವೇ ಎಂದು ತರ್ಕಿಸುತ್ತಾ ಅವ್ಯಾಹತವಾಗಿ ಕೊಲೆ ಸುಲಿಗೆಗಳನ್ನೇ ಮುಂದುವರಿಸುತ್ತಾ ಹೋದರು. ಈ ಪರ್ವತ ದಾಟಿದರೆ, ಈ ಕಾಡು ದಾಟಿದರೆ, ಈ ಮಹಾನದಿಯನ್ನು ದಾಟಿದರೆ ಅಲ್ಲೆಲ್ಲೋ ಇರುವ ಕಲ್ಲು ಮಣ್ಣೆಲ್ಲ ಚಿನ್ನವೇ ಆಗಿರುವ ನಾಡೊಂದು ಇದ್ದೇ ಇರಬೇಕೆಂಬ ಅವರ ನಂಬಿಕೆ ಬಲಿಯುತ್ತಾ ಹೋಯಿತು. ಅವರು ಸೆರೆ ಹಿಡಿದ ಇಂಡಿಯನ್ನರೂ ಸಹ ನೂರಾರು ಚಿನ್ನದ ಕತೆ ಹೇಳಿ ಇವರ ದುರಾಸೆಯ ಬೆಂಕಿಗೆ ತುಪ್ಪ ಹೊಯ್ಯುತ್ತಾ ಹೋದರು. ಪಿಸಾರೋ ಸೈನ್ಯ ಹಲವಾರು ತುಕಡಿಗಳಾಗಿ ಅಮೆಜಾನ್ ಜಲಾನಯನ ಪ್ರದೇಶದ ದಟ್ಟ ಕಾಡುಗಳೊಳಗೆ ಹಲವಾರು ದಿಕ್ಕು ಹಿಡಿದು ಹೊರಟರು. ಆದರೆ ಈ ಕಾಡುಗಳಿಂದ ಹೊರಬಿದ್ದವರು ಕೆಲವೇ ಜನ. ಒಬ್ಬೊಬ್ಬರೂ ಒಂದೊಂದು ದಿಗ್ಭ್ರಮೆ ಹುಟ್ಟಿಸುವ ದಂತಕಥೆಗಳನ್ನು ಹೊತ್ತು ತಂದಿದ್ದರು. ಅದರಲ್ಲೊಬ್ಬನಾದ ಮಾರ್ಟಿನ್ ಡಿ ಅಲ್ಬುಜಾರ್ ಎಂಬ ಸೈನಿಕನನ್ನು ಇಂಕಾಗಳು ಸೆರೆ ಹಿಡಿದಿದ್ದರೆಂದು, ಅನಂತರ ಅವನ ಸನ್ನಡತೆಗೆ ಮೆಚ್ಚಿ ವಜ್ರ ಖಚಿತ ಚಿನ್ನಾಭರಣಗಳ ಕೊಡುಗೆಯೊಂದಿಗೆ ಅವನನ್ನು ಬಿಡುಗಡೆ ಮಾಡಿದರೆಂದು ಹೇಳಿದ. ಅವನು ಬರುತ್ತಾ ಆ ಕೊಡುಗೆಗಳನ್ನೆಲ್ಲ ಕಳೆದುಕೊಂಡಿದ್ದರೂ ಅವನ ಕತೆಗೆ ಸಾಕ್ಷಿಯಾಗಿ ಕೆಲವಾರು ಅವನ ಬಳಿ ಉಳಿದಿದ್ದುವು. 1535ರಲ್ಲಿ ಸೆಬಾಸ್ಟಿನ್ ಎಂಬ ಒಬ್ಬ ಪ್ರಸಿದ್ಧ ಕ್ಯಾಪ್ಟನ್ ಈಗಿನ ಇಕ್ವೆಡೋರ್ ದೇಶದಲ್ಲಿದ್ದ ಇಂಕಾಗಳನ್ನೆಲ್ಲ ಸೋಲಿಸಿ ಆಕ್ರಮಿಸಿಕೊಂಡಿದ್ದ. ಇಕ್ವೆಡೋರ್ ರಾಜಧಾನಿ ಕ್ವಿಂಟೋ ಸ್ಥಾಪಿಸಿದವನು ಈತನೇ. ಇವನಿಗೆ ಅಲ್ಲಿನ ಇಂಡಿಯನ್ ಒಬ್ಬ ಸಿಕ್ಕು ಆಂಡೀಸ್ ಪರ್ವತ ಶ್ರೇಣಿಗಳ ನಟ್ಟ ನಡುವೆ ಇರುವ ಪಟ್ಟಣವೊಂದರಲ್ಲಿ ಆ ಊರಿನ ರಾಜನಿಗೆ ಸ್ನಾನ ಮಾಡುವುದಕ್ಕೆ ಮೊದಲು ಚಿನ್ನದ ಪುಡಿಯಲ್ಲಿ ಸ್ನಾನ ಮಾಡಿಸುತ್ತಾರೆಂದು, ನೆತ್ತಿಯಿಂದ ಕಾಲಿನವರೆಗೆ ಚಿನ್ನದ ಧೂಳು ಮೆತ್ತಿಕೊಂಡಿರುವ ಇವನು ಸಾಕ್ಷಾತ್ ಚಿನ್ನದ ಗೊಂಬೆಯಂತೆಯೇ ಕಾಣುತ್ತಾನೆಂದು, ಅನಂತರ ರಾಜ ಆ ಊರಿನ ಸಮೀಪದ ವಿಸ್ತಾರ ಸರೋವರದಲ್ಲಿ ಸ್ನಾನ ಮಾಡುತ್ತಾನೆಂದು ಹೇಳಿದ. ಈ ವದಂತಿಯನ್ನು ಆಧರಿಸಿಯೇ ಸೆಬಾಸ್ಟಿನ್ ಆ ರಹಸ್ಯಮಯ ಪಟ್ಟಣಕ್ಕೆ ಎಲ್ಡೊರಾಡೊ ಎಂದು ಕರೆದ. ಎಲ್ಡೊರಾಡೊ ಎಂದರೆ ಚಿನ್ನದ ಮನುಷ್ಯ ಎಂದು. ಆದರೆ ಈ ಕತೆ ಬಾಯಿಂದ ಬಾಯಿಗೆ ಹಬ್ಬುತ್ತಾ ಹೋದಂತೆ ಚಿನ್ನದ ನಗರ ಎಂದೇ ಅರ್ಥ ಪಡೆದುಕೊಂಡಿತು. ಚಿನ್ನದ ನಗರದ ಸಂಮೋಹನಕ್ಕೆ ಬಿಳಿಯ ಜನ ಮರುಳಾಗುತ್ತಾ ಹೋದರು.